ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ತನು ಅರ್ಜುನ್ ವ್ಲಾಗ್ಸ್. ಗೈಸ್ ಇವತ್ತು ಈ ಕಡೆ ಬನ್ನಿ. ಗೈಸ್ ಇವತ್ತು ಅರ್ಜುನ್ದು ಬರ್ತ್ಡೇ ಇವತ್ತು. ಸೊ ಇವತ್ತಿನ ದಿನ ಹೆಂಗಿರುತ್ತೆ, ಏನೇನು ಮಾಡ್ತೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀವಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಈಗ ನಾನು ಏನು ಅನಿಸ್ತಿದೆ ಅರ್ಜುನ್? ಗೊತ್ತಿಲ್ಲ ಏನು ಮಾಡ್ತೀಯ ಅಂತ. ಗೊತ್ತಿಲ್ಲ. ಸರಿ, ಎಲ್ಗಾದ್ರೂ ಹೋಗ್ಬೇಕು ಅನ್ಕೊಂಡಿದ್ಯಾ? ಎಲ್ಗೂ ಹೋಗ್ಬೇಕು ಅನ್ಕೊಂಡಿಲ್ಲ. ಓಕೆ, ಸರಿ ಆಯಿತು. ಈಗ ಪೂಜೆ ಎಲ್ಲ ಮುಗಿಸಿದ್ದೀವಿ. ಪೂಜೆ ಎಲ್ಲ ಆಗಿದೆ ನೋಡಿ, ಪೂಜೆ ಎಲ್ಲ ಮುಗಿಸಿದ್ದೀವಿ. ಇವಾಗ ನಮ್ಮ ಅತ್ತೆ ಮನೆಗೆ ಹೋಗಬೇಕು. ನಮ್ಮ ಅತ್ತೆ ಅರ್ಜುನ್ಗೋಸ್ಕರ ಏನೇನು ಸ್ಪೆಷಲ್ ಅಡುಗೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಕರೆಂಟ್ ಬೇರೆ ಇಲ್ಲ, ಗೊತ್ತಿಲ್ಲ. ಕರೆಂಟ್ ಬೇರೆ ನಿನ್ನೆ ಈವ್ನಿಂಗ್ ಹೋಗಿರೋದು, ಕರೆಂಟೇ ಬಂದಿಲ್ಲ. ಆದರೂ ಮ್ಯಾನೇಜ್ ಮಾಡಿ ಹೆಂಗೋ ಎಲ್ಲ ಮುಗಿಸಿದ್ದೀವಿ. ನೋಡೋಣ. ಅವನಿಂದ ಮಲ್ಕೊಂಡವನೇ. ಏನು ಹಬ್ಬ ಬರ್ತಡೇ ಮಾಡೋಕ್ಕೆ ಕರೆಂಟೇ ಇಲ್ಲ. ಯಾಕತ್ತೆ ಒಬ್ಬಟ್ಟು ಮಾಡಿಲ್ಲ? ಸುಮ್ಮನೆ ಇರೋದು ನೀನು. ಯಾಕತ್ತೆ ಒಬ್ಬಟ್ಟು ಮಾಡಿಲ್ಲ? ಇಲ್ಲ, ಕಲ್ತಿರ ಕುತ್ಕರೆ ತಾಯಿ ನಮ್ಮಮ್ಮ ಅಂತ ಟೆನ್ಷನ್ ಇಟ್ಬಿಡ. ಗಂಗೆ 5 ಗಂಟೆಗೆ ಮಾಡ್ಬಿಡ್ತಾ ಇದ್ದೆ, ಪೂಜೆ ಎಲ್ಲ ಮಾಡಿ ಒಬ್ಬಟ್ಟೆಲ್ಲ ಮಾಡಿಟ್ಬಿಡ್ತಾ ಇದ್ದೆ. ಬರ್ಸಕ್ಕ ತಟ್ಬಿಟ್ಟು ಹಂಗೆ ತಿನ್ಬೇಕಾಗಿತ್ತು. ನೀವು ಅದು ಸರಿಯಲ್ಲ. ಒಬ್ಬಟ್ಟು ಮಾಡ್ತೀನಿ ಅಂತ ನಮ್ಮ ಅತ್ತೆ ಕರೆಂಟ್ ಇಲ್ದಿರ ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ಅರ್ಜುನ್ ಬರ್ತ್ಡೇ ಸ್ಪೆಷಲ್. ಇದೇ ಗೈಸ್ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ವರ್ಷದ ರಿಚುವಲ್ಸ್ ಇದು, ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರೋದು ಅಲ್ವಾ? ನಿನ್ನ ಫೇವ್ರೇಟ್ ಅಲ್ವಾ? ಹಾಂ, ಯಾವಾಗಲೂ ಎಗ್ಗಡ್ದಿಗಡೆಕಾಯಿ. ಇವನಿಗೆ ಗೊತ್ತು, ಆದರೂ ಗೊತ್ತು ಕೇಳೋದು. ಹೆಂಗಾಯ್ತು ಅರ್ಜುನ್? ತುಂಬ ಚೆನ್ನಾಗಾಯ್ತು. ಒಂದು ಆಚೆ ಕೂತಿದ್ದೀವಿ. ಹೌದು, ಆಚೆ ಜನ ಯಾರೂ ಇಲ್ಲ ನೋಡಿ, ಜನನೇ ಇಲ್ಲ ದೇವಸ್ಥಾನದಲ್ಲಿ. ಒಬ್ಬರು ಯಾರೂ ಇಲ್ಲ ಜನ, ನಾವೇ ಯಾರೂ ಇಲ್ಲ. ಸೋಮವಾರ ಆಗಿರೋದ್ರಿಂದ ಜನ ಕಮ್ಮಿ ಇದ್ದಾರೆ. ಇನ್ನೇನು ಬೇಕಜ್ಜಿ? ನಮ್ಮ ಅಜ್ಜಿನೇ ನಮಗೆ ತಗೊಡ್ತಾ ಇರೋದು. ನಾನು ಕೇಳ್ತಾ ಇದ್ದೀನಿ ಇನ್ನೇನು ಬೇಕಜ್ಜಿ ಅಂತ. ಹಾಂ, ಇವ್ರು ಕೊಡ್ಸಿರೋದು, ನಮ್ಮ ಅಜ್ಜಿ ಕೊಡ್ಸಿರೋದು. ಹಾಂ, ಹಿಂಗೆ ಹಿಡ್ಕೊ. ಜೊತೆಲಿ ಇರ್ಲಿ ಅಂತ Happy birthday to you.
ಕ್ಲಿಕ್ ಮಾಡ್ಬೇಕಾ ಹೆಂಗ? ಅದೇನೋ ಡಿಸ್ಟೆನ್ಸಾ? ಏಯ್ ಕ್ಲಿಕ್ ಸೈಡ್ ಎಟ್లా ಅದೇ ಅಲ್ಲೇ ಇದ್ರಲ್ಲೇ ಹಂಗೆ ಕ್ಲಿಕ್ ಮಾಡು. ಅದೇ ನೀನ್ ಹಿಂಗ್ ಬಾ, ಬೆಳಗ್ ಬರಲ್ಲ ಅಲ್ಲಿ ನಿಂತ್ಕೋಗ ಅಮ್ಮ ಹತ್ರ. ಕ್ಲಿಕ್ ಮಾಡಮ್ಮ ಕ್ಲೀನಾಗ. ಇದ್ ಕಡೆ ಬಾಯ್ ಕಮ್ಮಿ ಬಿಡು ಬಾಯಾಗ್ಲ ಅವಳ್ಗ. ತಗೊಳ್ರಪ್ಪ ಹೋಗೋಣ, ಟೈಮ್ ಆಯ್ತು. ರೆಡಿ ಆಗ್ಬೇಕು ಹೋಗಿನ ಬೇಟೆಗೆ ಹೋಗೋದು ಯಾವಾಗ? ಸ್ವಲ್ಪ ಕೊಡಪ್ಪ, ಕ್ರೀಮ್ ಬೇಡ ಸ್ವಲ್ಪ ಕೇಕ್ ಮಾತ್ರ. ಬೆಳಗ್ ಬರಲ್ಲ. ಕೆಳಗಡೆ ಬಿದ್ದೋಗೈತ್ ಬಿಡೋದು. ಹಂಗಲ್ಲಮ್ಮ, ಅಲ್ಲೇ ಮಾತ್ರ ಎತ್ಕೊಳ್ಳಿ. ಆದ್ಮೇಲೆ ಕ್ರೀಮ್ ಮಾತ್ರ ಬೇಡ ಅಂತೆ. ಅದು ಪೇಡನೇ ಇರ್ತದೆ. ಗೈಸ್ ಅವಾಗಲೇ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಅಡುಗೆ ಮಾಡ್ತಾ ಇದ್ದೆ. ಅರ್ಜುನ್ ಎಲ್ಲಿಗೆ ರೆಡಿ ಆಗ್ತಿದ್ದೀರಾ? ಎಲ್ಲಿಗೆ ರೆಡಿ ಆಗ್ತಿದ್ದೀರಾ? ಎಲ್ಲಿಗೆ ತಿನ್ನಕ್ಕೆ ನಾಷ್ಟು ಊಟ. ಯಾಕೆ? ಇನ್ನೇನು ರೆಡಿ ಆಗಲಿ, ಇನ್ನೇನು ರೆಡಿ ಆಗಲಿ. ಅರ್ಜುನ್ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ತಿರ್ಕೊಳ್ಳಿ ಅರ್ಜುನ್ ಈ ಕಡೆ. ಇದೆಲ್ಲ ಹಾಕ್ತೀನಿ ಗೈಸ್ ನಾನು. ನೋಡಿ ಗೈಸ್, ಅರ್ಜುನ್ ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ಹೆಂಗಿದೆ ಗೈಸ್ ಕಮೆಂಟ್ ಮಾಡಿ. ನಿಂಗೆ ಹೆಂಗೆ ಅನಿಸ್ತಿದೆ? ಇಷ್ಟ ಆಯ್ತಾ ನಿನ್ನ ಔಟ್ಫಿಟ್ ನಿನಗೆ? ಓಕೆ. ಔಟ್ಫಿಟ್ ಇಷ್ಟ ಆಯಿತು. ಮನೆಯಲ್ಲೇ 3 ಗಂಟೆ ಆಯಿತು ಅಂತ ಬೇಜಾರು ಆಗ್ತಿದೆ. ಬಾ, ಮತ್ತೆ ಇನ್ನೆಲ್ಗೆ ಹೋಗ್ಬೇಕಿತ್ತು? ಅಂತಿಲ್ಲ. ಗೈಸ್ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಅರ್ಜುನ್ ಬರ್ತಡೆಗೆ ಏನೇನು ಮಾಡಿದ್ದೀನಿ ಅಂತ. ಚಿಕನ್ ಸಾಂಬಾರ್ ಮಾಡಿದ್ದೀನಿ, ಗುಲಾಬ್ ಜಾಮೂನ್, ವೈಟ್ ರೈಸ್, ಚಿಕನ್ ಫ್ರೈ, ಆಮೇಲೆ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ. ಇಲ್ಲಿ ಏನು ಕಾಳಿದು? ಹಾಂ, ಕಡಲೆ ಉಸ್ಲಿ, ದೊಡ್ಡ ಕಡಲೆ ಉಸ್ಲಿ ಮಾಡಿದ್ದೀನಿ ಅಷ್ಟೇ ಗೈಸ್. ಒಳ್ಳೆ ಪವರ್ ನ್ಯಾಪ್ ತಗೊಂಡು 2 ಅವರ್ ಚೆನ್ನಾಗಿ ಮಲ್ಕೊಂಡಿದ್ದೀನಿ. ಫುಲ್ ಟಯರ್ಡ್ನೆಸ್, ಅದು ಚೆನ್ನಾಗಿದೆ. ಓಕೆ, ಇವಾಗ ನನ್ನ ತಂಗಿಗೆ ಜಾಮೂನ್ ಎತ್ಕೊಂಡು ಹೋಗಿ ಕೊಡಬೇಕು. ಮತ್ತು ನಮ್ಮ ಅತ್ತೆ ಬೆಳಗ್ಗೆ ಒಬ್ಬಟ್ಟು ಮಾಡೋಕ್ಕಾಗಿರಲಿಲ್ಲ, ಕರೆಂಟ್ ಇರಲಿಲ್ಲ ಅಂತ ಇವಾಗ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತೀವಿ. ಬೈ, ಅಲ್ಲಿ ಸಿಗೋಣ ಗೈಸ್. ಇದು ನಮ್ಮ ಯಜಮಾನ್ರವ್ರ ಅಜ್ಜಿ ಮನೆ. ಅವು ಎಸ್ಕೊಂತಾನವ. ಇದು ಅರ್ಜುನ್ ಅವ್ರ ಅಜ್ಜಿ. ಹಾಂ, ಅರ್ಜುನ್ ಅವ್ರ ಅಜ್ಜಿ. ಹಾಂ ಗೈಸ್, ಇವರು ಅರ್ಜುನ್ ಅವ್ರ ತಾತ, ಇವರು ಅರ್ಜುನ್ ಅವ್ರ ಅಜ್ಜಿ. ಇದು ಅವ್ರ ಮನೆ. ಹಾಂ, ನಮ್ಮ ಮನೆ. ಓಹ್, ಆ್ಯಕ್ಷನ್ ಪ್ರಿನ್ಸ್ ನಮ್ಮ ತಾತ.